ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ನೋಡ್ತಿರೋದು ಬರೀ ಒಂದು ಉಪನಗರದ ಬಗ್ಗೆ ಅಲ್ಲ, ಬದಲಿಗೆ ಬೆಂಗಳೂರಿನ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಅನ್ನ ಇಡೀ ಜಗತ್ತಿಗೆ ತೋರಿಸ್ತಿರೋ ಜಿಗಣಿ ಬಗ್ಗೆ. ಇದು ನಮ್ಮ ರಾಜ್ಯದ ಆರ್ಥಿಕತೆಗೆ ಅತಿ ದೊಡ್ಡ ಬಲ ತುಂಬುವ ಒಂದು ಅದ್ಭುತ ಶಕ್ತಿಯಾಗಿದೆ. ಬನ್ನೇರುಘಟ್ಟದ ಹಸಿರು ಕಾಡು ಮತ್ತು ಎಲೆಕ್ಟ್ರಾನಿಕ್ ಸಿಟಿಯ ಐಟಿ ಹವಾ, ಈ ಎರಡರ ನಡುವೆ ಗತ್ತಿನಿಂದ ನಿಂತಿರೋ ಜಿಗಣಿ ಕರ್ನಾಟಕದ ಕೈಗಾರಿಕಾ ಭೂಪಟದಲ್ಲಿ ಮಿನುಕ್ತಿರೋ ಅದ್ಭುತ ವಜ್ರ ಅಂದ್ರೆ ತಪ್ಪಾಗಲ್ಲ. ಇಲ್ಲಿನ ಮಣ್ಣಿನಲ್ಲಿ ಕಲ್ಲುಗಳು ಮಾತ್ರವಲ್ಲ, ಸಾವಿರಾರು ಜನರ ಯಶಸ್ಸಿನ ಕಥೆಗಳು ಅಡಗಿವೆ. ಒಂದು ಪುಟ್ಟ ಹಳ್ಳಿಯಿಂದ ಬೃಹತ್ ಸಾಮ್ರಾಜ್ಯದವರೆಗೆ. ಜಿಗಣಿಯ ಇತಿಹಾಸವನ್ನ ಕೆದಕಿದ್ರೆ ಅದು ಆನೇಕಲ್ ತಾಲೂಕಿನ ಒಂದು ಪುಟ್ಟ ಗ್ರಾಮವಾಗಿತ್ತು. ನಗರದ ಹೊರವಲಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಆಗಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಅಚ್ಚರಿಯ ವಿಷಯ. ಆದ್ರೆ ಈ ಪ್ರದೇಶದ ನಿಜವಾದ ಲಕ್ ಬದಲಾಗಿದ್ದು KIADB ಈ ಜಾಗವನ್ನ ಕೈಗಾರಿಕಾ ವಲಯ ಅಂತ ಗುರುತಿಸಿದ ಮೇಲೆ. ಅಂದು ಬರೀ ಕೃಷಿ ಮಾಡಿಕೊಂಡಿದ್ದ ಈ ನೆಲ ಇಂದು ದಿನವೊಂದಕ್ಕೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುವ ಬೃಹತ್ ಬಿಸಿನೆಸ್ ಕೇಂದ್ರವಾಗಿ ಬೆಳೆದು ನಿಂತಿದೆ. ಇವತ್ತು ಜಿಗಣಿ ಅಂದ್ರೆ ಕೇವಲ ಒಂದು ಲೊಕೇಶನ್ ಅಲ್ಲ, ಅದು ನಮ್ಮ ರಾಜ್ಯದ ಆರ್ಥಿಕತೆಯ ಅತ್ಯಂತ ಗಟ್ಟಿ ಅಡಿಪಾಯವಾಗಿದೆ. ವಿಶ್ವವನ್ನೇ ಆಳುತ್ತಿರುವ ಗ್ರಾನೈಟ್ ಕ್ಯಾಪಿಟಲ್ ಜಿಗಣಿ ಅಂದ್ರೆ ಪ್ರತಿಯೊಬ್ಬರಿಗೂ ಮೊದಲು ನೆನಪಾಗೋದೇ ಇಲ್ಲಿನ ಗ್ರಾನೈಟ್ ಉದ್ಯಮ. ಇಲ್ಲಿನ ಕಲ್ಲುಗಳು ಪ್ರಪಂಚದ ಅತಿ ದೊಡ್ಡ ಕಟ್ಟಡಗಳಿಗೆ ಮೆರುಗು ನೀಡ್ತಿವೆ ಅನ್ನೋದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿ. ಇಲ್ಲಿನ ನೂರಾರು ಸಂಸ್ಕರಣಾ ಘಟಕಗಳಿಂದ ತಯಾರಾಗುವ ಮಾರ್ಬಲ್ ಮತ್ತು ಗ್ರಾನೈಟ್ಗಳು ಅಮೆರಿಕ, ಯುರೋಪ್ನಂತಹ ದೇಶಗಳಿಗೆ ರಫ್ತಾಗ್ತವೆ. ನೀವು ವಿದೇಶದಲ್ಲಿ ಯಾವುದಾದ್ರೂ ಐಷಾರಾಮಿ ಬಿಲ್ಡಿಂಗ್ ನೋಡಿದ್ರೆ ಅದಕ್ಕೆ ಬೇಕಾದ ಕಲ್ಲುಗಳು ಬಹುಶಃ ನಮ್ಮ ಜಿಗಣಿಯಿಂದಲೇ ಹೋಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ನಿಜಕ್ಕೂ ನಮಗೆ ಹೆಮ್ಮೆಯ ವಿಷಯ. ದೈತ್ಯ ಕಂಪನಿಗಳ ಫೇವರೇಟ್ ಅಡ್ಡ ಕೇವಲ ಗ್ರಾನೈಟ್ ಅಷ್ಟೇ ಅಲ್ಲ, ಜಿಗಣಿಯು ಇಂದು ಫಾರ್ಮಾ, ಎಲೆಕ್ಟ್ರಾನಿಕ್ ಮತ್ತು ಆಟೋಮೊಬೈಲ್ ಕಂಪನಿಗಳ ನೆಲವೀಡಾಗಿದೆ. ಸಾವಿರಾರು ಜನರ ಬದುಕಿಗೆ ಆಸರೆಯಾಗಿ ನಿಂತಿರುವ ಈ ಇಂಡಸ್ಟ್ರಿಯಲ್ ಬೆಲ್ಟ್ ಅತ್ಯಂತ ಬಲಿಷ್ಠವಾಗಿದೆ. ಬಾಷ್, ಬಯಾಕಾನ್, HCL ನಂತಹ ಜಾಗತಿಕ ಕಂಪನಿಗಳು ಜಿಗಣಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಬೆಲ್ಟ್ನಲ್ಲಿ ತಮ್ಮ ಆಧಿಪತ್ಯ ಸ್ಥಾಪಿಸಿವೆ. ಇಲ್ಲಿನ ಪ್ರತಿಯೊಂದು ಗಲ್ಲಿಯಲ್ಲೂ ಒಂದು ದೊಡ್ಡ ಫ್ಯಾಕ್ಟರಿ ಅಥವಾ ಯೂನಿಟ್ ಕಾಣ ಸಿಗುತ್ತೆ. ಬೆಳಿಗ್ಗೆ ಹೊತ್ತು ಇಲ್ಲಿನ ಲಿಂಕ್ ರೋಡ್ನಲ್ಲಿ ಕೆಲಸಕ್ಕೆ ಹೋಗೋ ಸಾವಿರಾರು ಎಂಜಿನಿಯರ್ಗಳು ಮತ್ತು ಕಾರ್ಮಿಕರನ್ನ ನೋಡಿದ್ರೆ ಇಲ್ಲಿನ ಎನರ್ಜಿ ಏನು ಅಂತ ನಿಮಗೆ ಅರ್ಥವಾಗುತ್ತೆ. ಪ್ರಕೃತಿಯ ನಡುವೆ ಐಷಾರಾಮಿ ಬದುಕು. ಜಿಗಣಿಯ ಇನ್ನೊಂದು ವಿಶೇಷತೆ ಅಂದ್ರೆ ಇದರ ಅದ್ಭುತ ಲೊಕೇಶನ್. ಇಲ್ಲಿನ ಅಭಿವೃದ್ಧಿಯು ಹೂಡಿಕೆದಾರರನ್ನ ತನ್ನತ್ತ ಸೆಳೆಯುವಲ್ಲಿ ಇಂದು ಯಶಸ್ವಿಯಾಗಿ ಮುನ್ನುಗ್ತಿದೆ ಅನ್ನೋದು ಹಸಿಬಿಸಿ ಸುಳ್ಳಲ್ಲ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಇದು ತುಂಬಾ ಹತ್ರ ಇರೋದ್ರಿಂದ ಇಲ್ಲಿನ ಹವಾಮಾನ ಬೆಂಗಳೂರಿನ ಉಳಿದ ಭಾಗಗಳಿಗಿಂತ ಸ್ವಲ್ಪ ಕೂಲ್ ಆಗಿರುತ್ತೆ. ನೈಸ್ ರೋಡ್ ಮತ್ತು ಹೊಸೂರು ರಸ್ತೆಗೆ ಸುಲಭ ಸಂಪರ್ಕ ಇರೋದ್ರಿಂದ ಜನರು ಇಲ್ಲಿ ವಾಸಿಸಲು ಜಾಸ್ತಿ ಇಷ್ಟಪಡ್ತಿದ್ದಾರೆ. ಇದರಿಂದಾಗಿ ಇಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಈಗ ಗಗನಕ್ಕೇರ್ತಿದೆ ಮತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇಲ್ಲಿ ತಲೆ ಎತ್ತಿದೆ. ಹಸಿರು ಜಿಗಣಿಯತ್ತ ಹೊಸ ಹೆಜ್ಜೆ. ಇಂಡಸ್ಟ್ರಿಯಲ್ ಏರಿಯಾ ಅಂದ ಮೇಲೆ ಮಾಲಿನ್ಯದ ಭಯ ಇದ್ದೇ ಇರುತ್ತೆ. ಆದರೆ ನೈಸರ್ಗಿಕ ಸೌಂದರ್ಯ ಮತ್ತು ಕೈಗಾರಿಕಾ ಪ್ರಗತಿ ಇಲ್ಲಿ ಕೈ ಜೋಡಿಸಿ ಸಾಕ್ತಿರೋದು ಒಂದು ವಿಶೇಷವಾದ ಬೆಳವಣಿಗೆಯಾಗಿದೆ. ಜಿಗಣಿ ಈಗ ಗ್ರೀನ್ ಇಂಡಸ್ಟ್ರಿಯಲ್ ಹಬ್ ಆಗಿ ಬದಲಾಗ್ತಿದೆ. ಇಲ್ಲಿನ ಅನೇಕ ಕಂಪನಿಗಳು ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಿಕೊಳ್ತಿವೆ ಮತ್ತು ಕೆರೆಗಳ ಪುನಶ್ಚೇತನ ಕಾರ್ಯವು ಜೋರಾಗಿ ನಡೀತಿದೆ. ಕೈಗಾರಿಕಾ ಪ್ರಗತಿ ಮತ್ತು ಪರಿಸರದ ರಕ್ಷಣೆ ಎರಡನ್ನೂ ಸಮತೋಲನ ಮಾಡಿಕೊಂಡು ಬೆಳೆಯುತ್ತಿರುವ ಜಿಗಣಿ ಭವಿಷ್ಯದಲ್ಲಿ ಬೆಂಗಳೂರಿನ ಅತ್ಯಂತ ಸುಸಜ್ಜಿತ ಉಪನಗರವಾಗಿ ಮಿಂಚೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಜಿಗಣಿ ಬೆಂಗಳೂರಿನ ಸದ್ದಿಲ್ಲದ ಸಾಹಸಿ. ಬೆಂಗಳೂರಿನ ದಕ್ಷಿಣ ಭಾಗದ ಈ ಸುಂದರ ಲೋಕವನ್ನ ನೀವು ಜೀವನದಲ್ಲಿ ಒಮ್ಮೆ ಖಂಡಿತವಾಗಿಯೂ ನೋಡಲೇಬೇಕು. ಕಲ್ಲುಗಳ ಸಂಸ್ಕರಣೆಯಿಂದ ಹಿಡಿದು ಅತ್ಯಾಧುನಿಕ ತಂತ್ರಜ್ಞಾನದವರೆಗೆ ಎಲ್ಲವನ್ನೂ ತನ್ನೊಡಲಲ್ಲಿ ಇಟ್ಕೊಂಡಿರೋ ಈ ಪ್ರದೇಶ ನಿಜಕ್ಕೂ ಅಚ್ಚರಿಯ ತಾಣ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಜಿಗಣಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.